ಇನ್ನು ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಬರ್ತೀನಿ ಅಂತ ಹೊರಟಂತಹ ಈಶ್ವರಪ್ಪನವರಿಗೆ ಅಮಿತ್ ಶಾ ಅವರ ಭೇಟಿ ಸಿಕ್ಕಿಲ್ಲ. ಹಾಗಾಗಿ ಶಿವಮೊಗ್ಗದಲ್ಲಿ ಇನ್ನೂ ಈಶ್ವರಪ್ಪ ಬಂಡಾಯ ಶಮನವಾಗಿಲ್ಲ. ದೆಹಲಿಗೆ ತೆರಳಿದ್ದ ಈಶ್ವರಪ್ಪ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಅಮಿತ್ ಶಾ ಅವರೇ ನನಗೆ ಕರೆ ಮಾಡಿ ಕರೆದ್ರು ಅಂತ ನಾನು ಹೋಗಿದ್ದೆ. ಆದರೆ ದೆಹಲಿಗೆ ಕರೆದು ಅಮಿತ್ ಶಾ ಅವರು ನನ್ನನ್ನು ಭೇಟಿಯಾಗಲಿಲ್ಲ. ಆದರೆ ಇದನ್ನು ಅವಮಾನ ಅಂತ ನಾನು ಭಾವಿಸಲ್ಲ, ವರದಾನ ಅಂತ ಭಾವಿಸ್ತೀನಿ. ಅವರು ಎಲೆಕ್ಷನ್ಗೆ ನಿಂತ್ಕೋಬೇಡಪ್ಪ ಅಂತ ಹೇಳಿದ್ದಿದ್ರೆ ನನಗೆ ಮುಜುಗರ ಆಗ್ತಾ ಇತ್ತು. ಬಟ್ ಈಗೇನು ಇಲ್ಲ, ಅವರೇ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟಂಗಾಗಿದೆ. ಹಾಗಾಗಿ ನಾನು ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಈಶ್ವರಪ್ಪನವರು ಆ ರೀತಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಅವ್ರ ಗಮನಕ್ಕೆ ನಾನು ತಂದೆ. ನಾನು ಮೊನ್ನೆ ಚುನಾವಣೆ, ಅಸೆಂಬ್ಲಿ ಚುನಾವಣೆ, ನೀವು ಕಂಟೆಸ್ಟ್ ಮಾಡಬಾರ್ದು. ಯಾಕೆ ಕಂಟೆಸ್ಟ್ ಮಾಡಬಾರ್ದು ನಂಗೆ ಹೇಳಿದ್ರೆ ಗೊತ್ತಿಲ್ಲ. ಸೂಚನೆ ಪರಿಪಾಲನೆ ಮಾಡಿದೆ, ಆಯಿತು. ಈ ಬಾರಿ ಕೂಡ ಕರೆದು ಬಿಟ್ರಲ್ಲ ದಿಲ್ಲಿಗೆ. ಒಂದು ಸ್ವಲ್ಪ ನನಗೂ ಕೂಡ ಹಿರಿಯರ ಮಾತನ್ನು ಮೀರಬೇಕು ಬೇಡ ಅನ್ನೋ ಲೆಕ್ಕದಲ್ಲಿ ಡೆಲ್ಲಿಗೆ ಹೋದೆ. ನಾನು ಹೋಗಲಿಲ್ಲ ಏನಾಗುತ್ತೆ, ಎಷ್ಟು ಸೊಕ್ಕು ಈಶ್ವರಪ್ಪನವ್ರಿಗೆ, ದೊಡ್ಡವ್ರ ಮಾತು ಮೀರ್ತಾರಲ್ಲ ಅನ್ನೋಂಥ ಭಾವನೆ ಬರ್ತಿತ್ತು. ನಾನು ಅದಕ್ಕೋಸ್ಕರ ಡೆಲ್ಲಿಗೆ ಹೋದೆ. ಭಗವಂತ ನನ್ನ ಜೊತೆಗಿದ್ದಾನೆ ಅದಕ್ಕೆ ಸಾಕ್ಷಿ. ನನಗೆ ಅಮಿತ್ ಶಾ ಭೇಟಿ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ನನಗನ್ಸಿದ್ದು ಅಂದರೆ, ನಾನು ಅನೇಕ ಪ್ರಶ್ನೆಗಳು ಅವ್ರ ಮುಂದೆ ಇಟ್ಟಿದ್ನಲ್ಲ, ಇದಕ್ಕೆ ಅವ್ರು ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅನ್ನೋಂಥ ಲೆಕ್ಕದಲ್ಲಿ ಅವ್ರು ನನಗೆ ಭೇಟಿ ಆಗಲಿಲ್ಲ. ಅದರ ಅರ್ಥ ಅಲ್ಲ, ಅವರೇ ಭೇಟಿಗೆ ಅವಕಾಶ ಕೊಡಲಿಲ್ಲ, ನೀವು ಹಂಗೆ ಅವ್ರು ಕೊಡಲಿಲ್ಲ. ಅವ್ರು ಡೆಲ್ಲಿ ಹೋದ, ಅವ್ರ ಆಫೀಸಿಗೆ ಫೋನ್ ಮಾಡಿದೆ, ಬನ್ನಿ ಟೈಮ್ ಹೇಳ್ತೀನಿ ಅಂತ ಹೇಳಿದರು. ಕೊನೆಗೆ ಅವ್ರ ಆಫೀಸಿಂದ ಇಲ್ಲ ನೀವು ಭೇಟಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಒಳ್ಳೆಯದಾಯ್ತು, ಅದು ಒಳ್ಳೆಯದೇ ಆಯ್ತು ನನಗೆ.